ನಾನೆಲ್ಲ ವಿಡಿಯೋಸ್ ನೋಡಿದ್ನವ, ನನಗೆ ನಂಬಕ್ಕಾಗೋಲ್ದು. ಒಳ್ಳೆ ಕೆಲಸ ಮಾಡಿದೆ. ಇದನ್ನೆಲ್ಲ ತೊಗೊಂಡು ನಾನು ಮೊದಲು ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀನಿ. ನಾನು ಎಷ್ಟು ನಂಬಿದ್ದೆ, ಆದ್ರೆ ನನಗೆಲ್ಲ ದೆವ್ವ ಭೂತ ಎಲ್ಲ ಕಾಣಕ ನಮ್ಮ ಚಿಕ್ಕಮ್ಮನ ಕಾರಣ ನನಗೆ ಗೊತ್ತಿರಲಿಲ್ಲ ಹಂಗ. ಅಪ್ಪ, ನೀ ಸಮಾಧಾನ ಮಾಡ್ಕೋ. ಈಗ ನಿಂಗೆ ಇನ್ನೂ ಆರಾಮಿಲ್ಲಲ್ಲ. ನಾವು ಮೊದಲು ದವಾಖಾನಿಂದ ಹೊರಗೆ ಹೋಗೋಣ, ಆಮೇಲೆ ಮೆತ್ತಗ ಅವ್ರಿಗೇನು ನೀನೇನು ಮಾಡೋಕ್ಕಾಗಲ್ಲ. ಅವರು ಎಲ್ರೂ ಬಾಯಿ ಕಟ್ಟಾಕ್ಬಿಡ್ತಾರ. ಅದಕ್ಕೆ ನಾವು ವಾಪಸ್ ನಮ್ಮ ಊರಿಗೆ ಹೋಗ್ಬಿಡೋಣ. ನಾವು ವಾಪಸ್ ಮತ್ತೆ ಈ ಕಡೆ ಬರೋದು ಬೇಡ. ಆಮೇಲೆ ಅಮ್ಮಗ ಆಸ್ತಿ ಬೇಕಂತಪ್ಪ. ಆಸ್ತಿ ಕೊಡ್ಲಿಲ್ಲ ಅಂದ್ರೆ ನಿನ್ನ, ನಿಮ್ಮ ಅವ್ವನ, ನಿಮ್ಮ ಅಪ್ಪನ 3 ಮಂದಿನೂ ಸಾಯಿಸ್ತೀನಿ ಅಂತ ಹೇಳಾರ. ಹಾಳ ದರಿದ್ರ ಮುದುಕಿ, ನಾನು ಬಿಡೋದಿಲ್ಲ. ನಮ್ಗೆ ಯಾಕ್ರಿ ಬೇಕು ಅವರ ಸವಾಸನ? ಬೇಡ, ಏನು ಬೇಡ. ಹೋಗ್ಬಿಡಣ. ಆಸ್ತಿ ಅಲ್ಲ, ಅವರು ಅನುಭವಿಸೋಲ್ರಕ್ಕ. ನೀವು ಅತ್ತಿಯರ್ನು ಕರ್ಕೋರಿ, ಹೋಗ್ಬಿಡೋಣ ಕರ್ಕೊಂಡು. ಇನ್ನು ಬರೋದು ಚಿಗವರು ಯಾವಾಗ ಒಮ್ಮೆ ಬರ್ತಾರ, ಅವ್ರಿಗೂ ಹೇಳ್ಬಿಡೋಣ ಹಿಂಗೈತಂತಂದು. ಅಲ್ಲಲ್ಲಿ ಅದು ಹೆಂಗ್ಲಿ? ನಮ್ಮಪ್ಪ, ನಮ್ಮ ಹಿರಿಯರು, ನಮ್ಮ ಅಜ್ಜಗಳು ಮಾಡ್ರ ಆಸ್ತಿ ಅದು, ಅವ್ರಿಗೆ ತಿನ್ನಕ್ ಬಿಡ್ಲಿ? ಅವ್ರಿಗೂ ಅಜ್ಜ ಅಪ್ಪಂದಲ್ರಿ ಆಸ್ತಿ. ರಾಮುಗೂ ಬಿಟ್ಬಿಡ್ರಿ. ನಿಮ್ದೇನೈತಿ, ಮಾವರು ಏನು ಮಾಡ್ಯಾರ ಅದಷ್ಟು ನಾವು ತಗೊಂಡು ಹೋಗ್ಬಿಡೋಣ. ಅಷ್ಟು ಮಾಡೋಣ. ಅಲ್ಲ, ಅದು ಹೆಂಗ? ಇವ್ರೆಲ್ಲ ಇಷ್ಟು ಅನ್ಯಾಯ ಮಾಡ್ತಾರಂತ ಗೊತ್ತಾದ್ಮೇಗನು ಅದು ಹೆಂಗ ಸುಮ್ಮನಿರೋಣ? ಅಪ್ಪ, ಏನ್ ಬೇಡ. ಅಜ್ಜ ಕಾಣಿಸ್ತಾರ ಖರೆ, ಆದ್ರ ಅಜ್ಜನ ಆಟ ಈ ಊರಾಗ ಏನು ನಡೆಯಲ್ಲ ಗೊತ್ತನು? ಅಜ್ಜನನ್ನು ಏನಮ್ಮ ಬಂಧಿಸ್ಬಿಟ್ಟಾರಂತ ಆಕಿ ಅಮ್ಮ. ಆತ ಹೆದ್ರದ್ ಬೇಡ, ಇನ್ನು ಹೆದ್ರದ್ ಬೇಡ. ಕಣ್ಣನಿಗೆ ಫೋನ್ ಮಾಡ್ತೀನಿ. ಅವ್ರ ಚಿಕ್ಕಪ್ಪ ಮಳ್ಳಿ ಇದ್ರೊಳಗೆ ಕೇರಳದಾಗ ಯಾರೋ ಒಬ್ರು ದೊಡ್ಡ ಮಾಂತ್ರಿಕರು ಗೊತ್ತದಾರಂತ. ನಾನಿಷ್ಟು ಆರಾಮಾಗಿರೋ ಕಾರಣ ಅವ್ರ. ಆದ್ರೆ ಅವ್ರು ಇವಾಗಿಲ್ಲ, ತೀರ್ಕೊಂಡಾರ. ಅವ್ರ ಮಗ ಅದನ್ನ, ಅವ್ರ ನಂಬರ್ ಕೊಡ್ತೀನಿ ಅಂತ ನನ್ನ ಕಣ್ಣನ್ನು ಕೊಡ್ತಾನ. ನಿನ್ನ ಗಂಡನ ಮೇಲೆ ನಿಂಗೆ ನಂಬಿಕೆ ಐತಲ್ಲ ಶಾರದಾ? ಖಂಡಿತವಾಗ್ಲೂ ನಂಬಿಕೆ ಐತ್ರಿ. ನೀವೆಲ್ಲಿರ್ತೀನಿ ಅಂತೀರ ಅಲ್ಲಿರ್ತೀನಿ. ಆದ್ರೆ ನಿಮ್ಗೆ ಏನಾರ ಹೆಚ್ಚು ಕಮ್ಮಿ ಮಾಡಿದ್ರ ಅಂತ ನನಗೆ ಭಯ. ಅದಕ್ಕೋಸ್ಕರ ನಾನೇನು ಮಾಡೋಕ್ಕಾಗಲ್ಲ. ಅವ್ರಿಗೆ ಬಹುಶಃ ಅಪ್ಪ ಎಲ್ಲಾನು ಶ್ವೇತಾ ಹೆಸರಿಗೆ ಆಸ್ತಿ ಬರ್ದಿರೋದು ಗೊತ್ತಿಲ್ಲ ಅನ್ಸುತ್ತ. ಏನ್ ಹೇಳಕತ್ತೀರಿ ನೀವು? ಎಲ್ಲ ಆಸ್ತಿ ಶ್ವೇತನ ಹೆಸರ್ಲೈತ ಅಂದ್ರ ಶ್ವೇತಾ ಜೀವಕ್ಕ ಅಪಾಯ ಐತಾ ರೀ? ಹೆಂಗ್ರಿ ನನ್ನ ಮಗಳ ಜೀವಕ್ಕ ಅಪಾಯ ಐತಂದ್ರೆ ಹೆಂಗ್ರಿ ನಾ ಇರ್ಲಿ? ಅವ್ವ, ನನ್ನನ್ನು ಏನ್ ಮಾಡಕ್ಕೂ ಆಗಲ್ಲ ಅಮ್ಮ, ಗೊತ್ತನ? ನಿನ್ನ ಇದ್ರಾಗ ಬೆಳ್ಳಗನ ಕಂಟ್ರೋಲ್ ಮಾಡಿದ್ಲ ಅಮ್ಮ, ಆದ್ರೆ ನನ್ ಕಂಟ್ರೋಲ್ ಮಾಡಕ ಆಗ್ಲಿಲ್ಲ ಆಕಿಗೆ. ನೀ ಸುಮ್ನಿರು, ನಿನಗೆ ಗೊತ್ತಾಗಲ್ಲ ಶ್ವೇತಾ. ರೀ, ನನ್ನ ಮಗಳ ಜೀವಕ್ಕೆ ಅಪಾಯ ಐತಂದ್ರೆ ಬ್ಯಾಡ್ರಿ. ಬೇಕಾದ್ರೆ ಆಸ್ತಿನೆಲ್ಲ ಅವ್ರಿಗೆ ಬರ್ದು ಕೊಟ್ಬಿಡ್ರಿ, ನಾ ಹೋಗಂಬರ್ರಿ. ಅಲ್ಲ ಶಾರದಾ, ನಾನು ಇಷ್ಟು ದಿನ ಹಂಗ ಅನ್ಕೋತಿದ್ದೆ, ಜೀವಂತವಾಗಿದ್ರೆ ಹೆಂಗಾರ ಬದುಕ್ಬೋದು ಅಂತಂದು. ಇಂಥವ್ರು ಎಲ್ಲ ಕಡೆ ಇರ್ತಾರ, ನಮ್ಮನ್ನು ಬದುಕಕ್ಕೆ ಬಿಡಲ್ಲ. ಒಂದ್ಸರಿ ನಾವು ಎದುರು ನಿಂತ್ಕೊಂಡು ಎದುರಿಸಿ ನಾವು ಮಾತಾಡಿದಾಗನೇ ಅವ್ರಿಗೆ ಗೊತ್ತಾಗತ್ತ ನಾವು ಏನು ಮಾಡಬಲ್ವಿ ಅನ್ನೋದು. ಹೆದರ್ಬೇಡ ನೀನು. ನನ್ನ ನಂಬಲ್ಲ ಶಾರದಾ ನೀನು? ಈ ನಂಬಿಕೆ ಪ್ರಶ್ನೆ ಅಲ್ಲ ಕಣ್ರಿ. ನಿಮಗೇನಾರಾದ್ರ, ನನ್ನ ಮಗಳಿಗೇನಾರಾದ್ರ ನಾ ಬದುಕೇನು ಮಾಡ್ಲಿ ಹೇಳ್ರಿ? ಎಷ್ಟು ನಾನು ಹೆದರಿದ್ದೀನಿ ಗೊತ್ತಾನೆ, ನಿಮ್ಗೇನೋ ಆಗ್ಬಿಡತ್ತೇನೋ ಅಂತೇಳಿ. ಹೆದರ್ಬೇಡ ಬಂಗಾರ, ಹೆದರ್ಬೇಡ, ನನಗೇನೂ ಆಗಲ್ಲ. ಇನ್ಮೇಲೆ ನಮ್ಮ ಚಿಕ್ಕಮ್ಮಗೆ ನಾನು ಏನಂತ ತೋರಿಸ್ತೀನಿ. ಏನು ಮೋಡಿ ವಿದ್ಯೆ ಹಾಕಿದ್ರು ನನ್ನ ಮಗಳು ಮುಟ್ಟಕ್ಕಾಗಲ್ಲ ಆಕೆಗೆ. ಅಷ್ಟು ಅದಲ್ದ ಮತ್ತೆ ನಮ್ಮಪ್ಪ ನನ್ನ ಸಪೋರ್ಟಿಗೆ ಅದನ್ನ. ಇನ್ನು ಕಿರುಬಳ್ಳೆಗ ಆಡಿಸ್ಲಿಲ್ಲ ಆ ಮುದುಕಿನ, ನಾನು ನೋಡ್ತೀರ ನೀನು ಸೋಮನಾಥ್ನ ಅಲ್ಲ. ಅಪ್ಪ, ನಂಗೆ ನಿಜವಾಗ್ಲು ಮುಸ್ರಿ ತಿಕ್ಕು ಅಂತಂದು ಮುಸ್ರಿ ತಿಕ್ಸ ಗೊತ್ತೇನೋ? ಅವ್ವ ನೋಡಿದ್ರ ಅಮ್ಮನ ಕಂಟ್ರೋಲ್ನಾಗ ಆನಲ್ಲ ಹೂ ಅನ್ನಲ್ಲ. ಅದಕ್ಕೆ ನನ್ಗ ಅವು ಬಟನ್ ಏನ್ ಬರ್ತಾವಲ್ಲ, ಇಲ್ಲಿ ಇಟ್ಕೋತಾರಲ್ಲ ಶರ್ಟಿಗೆ ಕ್ಯಾಮ್ರಾ ಬಟನ್ ಟೈಪ್ ಅಂತದೊಂದು ಕ್ಯಾಮ್ರಾ ಕೊಡಿಸ್ಬಿಡು. ಅಮ್ಮ ಏನೇನ್ ಮಾಡ್ತಾರ ಅದನ್ನೆಲ್ಲ ರೆಕಾರ್ಡ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ನಾನು. ಆಯ್ತವ, ಹಂಗೆ ಮಾಡೋಣಂತ. ಮನ್ಯಾಗ CC ಕ್ಯಾಮ್ರಾನ ಗೊತ್ತಿಲ್ದಂಗೆ ಹಾಕ್ಸ್ಬಿಡಂತಡಿ, ನಾನೆಲ್ಲ ಹಾಕಿಸ್ತೀನಿ. ಇವ್ರೆಲ್ಲ ಬಂಡವಾಳನು ಬಯಲು ಮಾಡೋಣಂತ. ಏನಂದ್ರು ಡಾಕ್ಟ್ರು? ಯಾವಾಗ ಡಿಸ್ಚಾರ್ಜ್ ಮಾಡ್ತಾರಂತ ನನಗಂಕೂ ಇಲ್ಲಿರಕ್ಕೆ ಆಗ್ತಿಲ್ಲ. ಏನಿಲ್ಲ, ನಾಳೆ ಇವತ್ತು ಮಾಡ್ತಾರಂತ. ಆಮೇಲೆ 15 ದಿನಕ್ಕೊಂದ್ಸರಿ ಬಂದು ಗಾಯಕ್ಕೆ ಡ್ರೆಸ್ಸಿಂಗ್ ಮಾಡಿಸ್ಕೊಂಡು ಹೋಗ್ರಿ ಅಂತ ಹೇಳಾರ ಅಷ್ಟ. ದೇವ್ರ ದೊಡ್ಡವ, ಯಾವ ಇಂಟರ್ನಲ್ ಇಂಜುರೀಸ್ ಆಗಿಲ್ಲ ನಿಮಗೆ, ಹಾಗಾಗಿ ಎಲ್ಲ ಲಘು ಆರಾಮಾದ್ರಿ. ಬಟ್ ಹೇಟ್ ಬಿದ್ದಿದ್ದು ನೋಡಿದ್ರೆ ನೀವು ಉಳಿತೀರಿ ಅಂತ ಯಾರೂ ಹೇಳಲಿಲ್ಲ ರೀ. ನಾ ಎಷ್ಟು ಆ ದೇವ್ರನ್ನ ಬೇಡ್ಕೊಂಡಿನಿ ಗೊತ್ತನ? ನೋಡು, ಸಾಯ್ಬೇಕು ಅಂತಿದ್ರೆ ಎಲ್ಲಿದ್ರು ಸಾಯ್ತಾರ, ಹೆಂಗಿದ್ರು ಸಾಯ್ತಾರ. ಬದುಕ್ಬೇಕಂತಿದ್ರೆ ಹೆಂಗಿದ್ರು ಬದುಕ್ತಾರ. ಅದೆಲ್ಲ ತಲೆ ಕೆಸ್ಕೋಬೇಡ, ನನ್ನ ನಂಬು. ನಿನಗಾಗಲಿ ನನ್ನ ಮಗಳಿಗಾಗಲಿ ಒಂದು ಸಣ್ಣದೊಂದು ಗಾಯ ಆಗೋಕ್ಕೂ ನಾ ಬಿಡೋದಿಲ್ಲ. ದಯವಿಟ್ಟು ನನ್ನ ನಂಬು. ಇಷ್ಟು ವರ್ಷ ನಾನು ನಿಮ್ಮನ್ನು ದೂರಿಟ್ಟಿದ್ದು ಅದ ಕಾರಣಕ್ಕೆ. ದೂರಿದ್ರೆ ಪ್ರಯೋಜನ ಇಲ್ಲ, ನಮ್ಮನ್ನು ಹುಡುಕಿ ಸಾಯಿಸ್ತಾರೆ ಇವರು.
ಇವ್ರಿಗೆ ನಾವೇನಂತ ತೋರ್ಸೋಣ. ನನ್ನ ಜೊತೆಗೆ ಇರ್ತೀಯಲ್ಲ ಬಂಗಾರ? ಅಪ್ಪ ನಾನು ಯಾವಾಗಲೂ ನಿನ್ ಜೊತೆಯಪ್ಪ. ನನ್ನ ಮಗಳದಾಳ. ನೀವ್ರಿ ಮಿಸಸ್ ಸೋಮನಾಥ್ ಅವ್ರೆ, ನೀವೇನು ಹೇಳ್ತೀರಾ? ಅರೇ ಆಕಿ ಸಣ್ಣ ಹುಡುಗಿ ಮಾತಾಡ್ತಾಳ, ಆಕಿ ಮಾತು ಕೇಳಿ ನೀವೂನು. ಆಕಿ ಮಾತು ಕೇಳಲ್ಲ. ಇವ್ರು ಮಾಡಿರೋ ಅನ್ಯಾಯದ ವಿರುದ್ಧ ಎದ್ದಿರೋದು, ಅನ್ಯಾಯದ ವಿರುದ್ಧ ನಾನು ಇದ್ದಂಗೆ ಎದ್ದಿರೋದು. ಅರ್ಥ ಆತಾ? ಈಗೇನು ಸಾಥ್ ಕೊಡ್ತಿಲ್ಲವ ನೀನು ಹೇಳಂಗ? ಕೊಡು ಮಮ್ಮಿ, ಇರ್ತೀನಂತ ಹೇಳು. ಅಪ್ಪನ ಬಂತಲ್ಲ, ಅಪ್ಪಿಲ್ದೇನೆ ನಾವು ಏನೇನೋ ಇಷ್ಟಕ್ಕೊಂದು ಕಷ್ಟಪಟ್ಟಿವಿ, ಒಂದ್ ವಾರ 2 ವಾರ ಅಂತದ್ರಾಗ ಅಪ್ಪಿದ್ದಾಗ ನೀ ಕಷ್ಟಪಡಕ್ಕಾಗಲ್ಲ ಏನು? ಆ ಅಜ್ಜಿಗೆ ಇಲ್ಲೋಡು ಮಣ್ಣಲ್ಲ ಶಗಣಿನ ತಿನ್ನಿಸ್ತೀನಿ ನಾನು. ನನ್ನ ಹೆಂಗ್ ಎದುರಿಸಿದ್ಲು ಗೊತ್ತೇನೆ? ಮುಸ್ರಿ ತಿಕ್ಕು ಅಂತಾಳ, ಕಸ ಅನ್ನಂತಾಳ. ಆಮೇಲೆ ಅವ್ರ ನೀರ್ ಕೊಡು, ಇವ್ರಿಗೆ ನೀರ್ ಕೊಡು, ಅದು ಎತ್ತಿಡು, ಇದು ಮಾಡು, ಅಡಿಗೆ ಮಾಡೋದು ಕಲಿ, ನೀನೇನ್ ಸಣ್ಣಕ್ಕೆಲ್ಲ ಅಂತ ನಂಗೆ ಹೆಂಗ್ ಬೈದ್ಲು ಗೊತ್ತನು? ಆತ ಮಾಡೋಣ. ಆದ್ರೂ ರೀ ಒಂದು ಕಂಪ್ಲೇಂಟರ ಕೊಟ್ಟು ಬರ್ತೀರಿ, ನಂಗೆ ಏನಾರ ಆದ್ರೆ ಇವರ ಹೆಚ್ಚು ಕಮ್ಮಿ ಆದ್ರೆ ಕಾರಣ ಅಂಥೇಳಿ. ಆಮೇಲೆ ಇನ್ನೊಂದು ವಿಷಯ, ಈ ವಿಷಯ ನನಗೆ ನಿನಗೆ ಗೊತ್ತು ಅನ್ನೋ ವಿಷಯನ ಯಾವುದೇ ಕಾರಣಕ್ಕೂ ನೀ ಚಿಕ್ಕಮ್ಮಗೆ ಹೇಳ್ಬೇಡ. ನೀನು ಅಷ್ಟೇ ಬಂಗಾರಿ. ಇಲ್ಲಪ್ಪ, ನಿಜ ಹೇಳಲ್ಲಪ್ಪ ನಾನು. ಆತ ನಾಳೆ ಇವತ್ತರ ಡಿಸ್ಚಾರ್ಜ್ ಮಾಡ್ತಾರ, ಹೋಗ್ಬಿಡೋದು. ಏನಂತಿ? ಸರಿಯಪ್ಪ. ಚಂದದಿಂದ ಸಾಕಿದ್ರವ್ವ ಚಂದ ಕೋಳಿನ, ಯಾರ ಏನ ಕೊಯ್ಕಂತಿಂದ್ರು ನನ್ನ ಕೋಳಿನ. ಲೇ ಬರ್ಲೇ ಬಿಡಾಡ್ಯಾರ, ಯಾ ಬಿಡಾಡ್ಯಾರ ಅವರು ನನ್ನ ಕೋಳಿ ಕದ್ಕೊಂಡ್ ತಿಂದು ಮತ್ತ ಬರ್ತಾ ಊರೂರಿಗೆ ಹೋಗಿಟ್ಟು ಬಂದಾರ. ಯಾರವ್ರು? ಬರ್ರಿ. ಶ್ರಾವಣ ಮಾಸ ಇತ್ತು ನೋಡವ, ಚೊಲತ್ ನಿಂಗಿ. ಶ್ರಾವಣ ಮಾಸ ಇತ್ತು, ನನ್ನ ಪುಣ್ಯ. ನನ್ನ ಕೋಳಿ ನನ್ನ ಮನೆಯಾಗಿದ್ವು. ಯಾ ಬಿಡಾಡೆ ಏನ ತಿಂದ ಕಾಸ ಪುಚ್ಚ ತಂದು ನನ್ನ ಮನೆ ಮುಂದೆ ಹಾಕಿರ ಅಲ್ಲೇ. ನಿಮ್ಮ ಹೆಣ ಎತ್ಲಿ ಯಾವಕ್ಲೇಕಿ ಬೇ ಮಂಜ ಚಿಗವ. ಏನ್ ಬೇ ನಾವು ಕೋಳಿ ತಿನ್ನರಂಗೆ ಕಾಣ್ತೀವ ನಿನಗ? ಏನು ನಮ್ಮ ಮನೆ ಮುಂದೆ ಬಂದ ಕೋಳಿ ಅಂತೀಯಲ್ಲ, ಕೈಯಾಗಿ ಬಗಲಾಗಿ ಇಟ್ಕೊಂಡಿಯಲ್ಲ, ಅದೇನದು ಗಾರೆನದು? ಕೋಳೆಲ್ಲನದು? ಬಾರವ ಬಾ. ನೀ ತಿನ್ನಲ್ಲ ಅಂದ್ರ ಊರಾಗ ಬಿಡಾಡ್ರ ಅದಾರಲ್ಲ ತಿನ್ನಲ್ಲಂತ ಮಾಡಿ ಏನು? ತಿನ್ನರಿ ಎಸ್ ಮಂದಿ ಬೇಕು ನಿನಗ? ಹುಡುಕ್ಯಾಡಿ ಕೊಡ್ತೀನಿ. ಎಂತ ಚಂದಿದ್ದ ಯವ್ವ ನನ್ನ ಕೋಳಿ. ಅಲ್ಲ ಹುಂಜ, ಇದ್ರದ್ದು ಗಂಡ. ಒಂದು ಕೋಳಿ ಒಂದು ಹುಂಜ, ಅದ್ರ ಮರಿ ಅದು ಅಲ್ಲಿ ಮೇಯ್ತೈತಿ ನೋಡು. ಈಗ ನನ್ನ ಹುಂಜದಾಗ ತಗೊಂಡೋಗಿ ಅದಕ್ಕಂತ ತಿಂದು ನನ್ನ ಮನಿನ ನನ್ನ ಪಾಪ, ನನ್ನ ಹುಂಜ ನನ್ನ ಕೋಳಿ ಒಂಟೆ ಬಿಟ್ಟೈತಿ ಹುಂಜಿಲ್ದ. ಏನು ಕರ್ಮವ ಇದು? ಅಲ್ಲಲೇ ಶ್ರಾವಣ ಇತ್ತಲ್ಲ ಯವ್ವ, ಅದಕ್ಕೆ ಸುಮ್ಮನಿದ್ರು ಬಿಡಾಡ್ಯಾರು, ಊರಾಗಿರೋರು ಕೊಜ್ಜಾಲ್ಯಾರು. ಮುಗ್ದಿದ್ದು ಯಾರ ಮನೆ ಮುಂದಲೂ ಕೋಳಿ ಬಿಡುವಲ್ರಲ್ಲ ಯವ್ವ. ಚಂದದಿಂದ ಸಾಕಿದ್ರವ್ವ ಚಂದ ಕೋಳಿನ, ಹಾಳದರ್ ಬಿಡಾಡ್ಯಾರು, ಯಾರ ಏನ ಕೊಯ್ಕೊಂಡ್ ತಿಂದ್ರು ನನ್ನ ಕೋಳಿನ. ನೀವೇ ಏನ್ರಿ ಶೋಭಕ್ಕಾರ ಪುಚ್ಚ ಕಿತ್ತಿದ್ದು? ಇವ ಶಿವ ಪರಮಾತ್ಮ ಇಲ್ವಯ್ಯವ್ವ, ನಾವು ತಿನ್ನೂರಲ್ವಾ? ನೀವ ಏನ್ರಿ ಶಾರದಕ್ಕಾರ ಪಲ್ಯ ಮಾಡಿದ್ದು? ಚಂದದಿಂದ ಸಾಕಿದ್ನ್ಯವ್ವ ಚಂದ ಕೋಳಿನ, ಯಾರೋ ಏನೋ ಕೊಯ್ಕೊಂಡ್ ತಿಂದ್ರು ನನ್ನ ಕೋಳಿನ. ಆದ್ರೂ ಏನ ಹೇಳ್ರಿ, ನಿಮಗೆ ಹಿಂಗಾಗಬಾರ್ದಾಗಿತ್ತು. ನಮ್ಮೂರಾಗ ಯಾರ್ರಿ ಕೋಳಿ ಗಿಳಿ ಕದ್ಕೊಂಡ್ ತಿನ್ನರು? ಅದು ಹುಂಜಂತೀರಿ. ಹ್ಞೂ ನೋಡಯ್ಯವ್ವ, ನನ್ನ ಕೋಳಿ ನೋಡ ಒಂದೊಂದು 6-7 kg ಅದಾವ ಅಯ್ಯವ್ವ. ಎಷ್ಟು ರೊಕ್ಕ, ಏನು ಮಾತು? ಈಗಿನ ಕಾಲದಾಗ ಚಿಕನ್ನು ದುಬಾರಿ ಐತೆ ಅಯ್ಯವ್ವ. ಯಾರ ಬಿಡಾಡರು ಕೊಂಡತನ ತಂದು ತಿನ್ನೋ ಯೋಗ್ಯತೆ ಇಲ್ದಾರ ತಿಂದು ಪುಚ್ಚ ತಂದು ನನ್ನ ಮನೆ ಮುಂದೆ ಹಾಕಿ ನನ್ನ ಹೊಟ್ಟೆ ಉರಿಸ್ತಾರೆ ನೋಡಯ್ಯವ್ವ. ಎಂತ ಗತಿನೋ ಅಯ್ಯವ್ವ. ಯಾರ್ಲಿ ಅವರು ಬಿಡಾಡರ? ಹೊರ ಬರ್ಲೇ, ಧೈರ್ಯ ಇದ್ರು ಹೊರ ಬರ್ರಿ. ಕದ್ಕೊಂಡ್ ತಿಂತೀರಾ? ಕದ್ಕೊಂಡು ಸಿಗಬೇಕಲ್ಲ. ನಿಮ್ಮ ಹೆಣ ಎತ್ಲಿ, ನಿಮ್ಮ ಹೆಣ ಸಿಂಗಾರ ಮಾಡ್ಲಿ, ನಿಮ್ಮ ಬಾಯಾಗ ಊರನ್ನ ಸಗಣಿ ಹಾಕ್ಲಿ, ನಿಮ್ಮ ವಂಶ ನಿರ್ವಂಶ ಆಗ್ಲಿ, ಆ ಕೋಳಿ ಕಾಲ ಗಂಟಲ್ದ ಸಿಕ್ ಸತ್ ಹೋಗ್ಲಿ, ಆ ಕೋಳಿ ವಿಲವಿಲ ಅಂದಂಗೆ ನೀವು ವಿಲವಿಲ ಅಂದ ನೀವು ರಕ್ತ ಕರ್ಕೊಂಡು ಸಾಯ್ಲಿ, ನಿಮ್ಮ ಹೆಣ ಎತ್ಲಿ. ಯಾರ್ಲಿ ಅವರು ಬಿಡಾಡ್ಯಾರು? ಯಾವನವ ಬಿಡಾಡ? ಕೊಜ್ಜಾಲ್ಯಾರ ರೊಕ್ಕ ಕೊಡ್ತೀನ ಯೋಗ್ಯತೆ ಇಲ್ಲ, ನಾಟಿ ಹುಂಜ. ಬಿಡಬೇಡ ಮಂಜಚ್ಚಿಗವ, ಒಟ್ಟ ಬಿಡಬೇಡ. ಬಿಡಾಡ್ರಿ ಯಾರು ನೋಡು, ಯಾರು ಕದ್ಕೊಂಡ್ ತಿಂದಾರಲ್ಲ ಅವ್ರ ಬಾಯ ಚಪ್ಪಲಿಟ್ಟ ಹೊಡಿ ನೀನು. ನಾನು ಬರ್ತೀನಿ, ನಡಿ. ನೀನು ಹಿಂಗ ಹಾಡ್ಕೊಂತ ಅವ್ರಿಗೆ ಶಾಪ ಹಾಕ್ಕೊಂತ ಬರ್ತಾರೆ ಬಿಡಾಡ್ರು. ನೆಕ್ಸ್ಟ್ ಏನಾಗುತ್ತೆ ಕಾಮಿಡಿ ಅಂತ ನೆಕ್ಸ್ಟ್ ಎಪಿಸೋಡಲ್ಲಿ ನೋಡೋಣ. ಗುಡ್ ನೈಟ್, ಟೇಕ್ ಕೇರ್, ಬಾಯ್. ದೆವ್ವದ್ದೇನು ಇಲ್ಲ ಅಂತ ಬೇಜಾರಾಗ್ಬೇಡ್ರಿ, ಮುಂದೆ ಮಸ್ತ್ ದೆವ್ವದ್ದೈತಿ, ನೋಡ್ತಾ ಹೋಗ್ರಿ. ದಯವಿಟ್ಟು ಎಷ್ಟಾಗುತ್ತೋ ಅಷ್ಟು ಲೈಕು, ಕಮೆಂಟು, ಶೇರ್ ಮಾಡಿ ನಂಗೆ ಸಪೋರ್ಟ್ ಮಾಡಿ. ಯಾರಿಗೆಲ್ಲ ಈ ಕತೆ ಇಷ್ಟ ಅನ್ನೋದನ್ನು ಕಮೆಂಟ್ ಮಾಡಿ. ಬಾಯ್.